ಸಂಕ್ರಾಂತಿಗೆ ಶಂಖದ ಗಾತ್ರದಷ್ಟು ಚಳಿ ಕಡಿಮೆಯಾಗಿ ಶಿವರಾತ್ರಿಗೆ ಶಿವ ಶಿವ ಅಂತ ಚಳಿ ಹೋಗುತ್ತದೆ ಎನ್ನುವ ಹಿರಿಯರ ಮಾತನ್ನ ಕೇಳಿದ್ದೇವೆ. ಶಿವರಾತ್ರಿಗೆ ಚಳಿಯು ಕೊನೆಗೊಳ್ಳುತ್ತಾ ಚಳಿಯ ಉತ್ತುಂಗದ ದಿನವಾಗಿರುತ್ತದೆ. ಈ ದಿನ ಸೂರ್ಯನ ಶಾಖವೂ ಕಡಿಮೆ ಇರುತ್ತದೆ, ಚಂದ್ರನ ಪ್ರಕಾಶವೂ ಕ್ಷೀಣಿಸುತ್ತದೆ. ಇದು ನಮ್ಮ ದೇಹದ ಮೇಲೆ ಪ್ರಭಾವ ಇರುತ್ತದೆ. ಇದನ್ನು ಮನಗೊಂಡ ನಮ್ಮ ಪೂರ್ವಜರು ದೈವಿಕ ಆತ್ಮಶಕ್ತಿಯನ್ನು ತುಂಬಿ ಆಚರಣೆಗಳ ಹೆಸರಿನಲ್ಲಿ ನಮ್ಮ ದೇಹವನ್ನು ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳಲು ಜಾಗರಣೆ ಉಪವಾಸವನ್ನು ಮಾಡಿರುತ್ತಾರೆ. ಹಾಗೂ ಪುರಾಣಗಳ ಪ್ರಕಾರ ಶಿವನು ಪಾರ್ವತೀ ದೇವಿಯನ್ನು ಮದುವೆಯಾಗಿದ ಪವಿತ್ರ ದಿನವಿದ್ದು, ಹಾಗೂ ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ವಿಷವನ್ನು ಶಿವ ಕುಡಿದಾಗ ಗಂಟಲೊಳಗೆ ಪ್ರವೇಶ ಮಾಡದಂತೆ ಪಾರ್ವತೀ ದೇವಿ ಇಡೀ ರಾತ್ರಿ ಎಚ್ಚರವಿದ್ದು ವಿಷವನ್ನು ತಡೆದ ದಿನವೂ ಇದೆ. ಹಾಗೂ ಶಿವನು ಲಿಂಗರೂಪಿಯಾಗಿ ದರ್ಶನ ನೀಡಿದ್ದು ಇದೇ ದಿನ. ಇಂತಹ ಪವಿತ್ರ ದಿನವೇ ಎಲ್ಲರಿಗೂ ಶುಭಾಶಯಗಳು.